ಹಾಯ್ ಆಲ್. ಇವತ್ತಿನ ರೆಸಿಪಿ ಬಂದು ತೆಂಗಿನಕಾಯಿ ಮತ್ತು ಬೆಲ್ಲ ಹಾಕಿ ಒಂದೊಳ್ಳೆ ಸ್ವೀಟ್ ರೆಸಿಪಿ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಸಾಫ್ಟಾಗಿ ಬಾಯಲ್ಲಿಟ್ಟರೆ ಕರಗುವಂಥ ಸ್ವೀಟ್ ರೆಸಿಪಿ ಇದು. ಕೇವಲ ಒಂದು 4 ಪದಾರ್ಥ ಬಳಸ್ಕೊಂಡು ಈಸಿಯಾಗಿ ಕಡಿಮೆ ಸಮಯದಲ್ಲಿ ತುಂಬ ಈಸಿಯಾಗಿ ಮಾಡ್ಕೋಬೋದು. ಇಲ್ಲಿ ನೋಡಿ, ನಾನಿಲ್ಲಿ ತೆಂಗಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ 2.5 ಅಚ್ಚಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನಿಮಗೆ ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ನೀವು ಬೆಲ್ಲ ತೊಗೋಬೋದು. ಮತ್ತು ಗಾರ್ನಿಷ್ಗೆ ಮತ್ತು ಟೇಸ್ಟಿಗೆ ಗೋಡಂಬಿ ತೊಗೊಂಡಿದ್ದೀನಿ. ಮತ್ತು ಅಕ್ಕಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಏಲಕ್ಕಿ ಮತ್ತು ತುಪ್ಪ ಇಷ್ಟನ್ನು ತೊಗೊಂಡಿದ್ದೀನಿ. ಇವಾಗ ತೆಂಗಿನಕಾಯಿ ಮತ್ತು ಬೆಲ್ಲ ಮತ್ತು ಏಲಕ್ಕಿ ಹಾಗೆಯೇ ಅಕ್ಕಿ ಇದು ಮೂರನ್ನು ಮಿಕ್ಸರ್ ಜಾರ್ಗೆ ಹಾಕಿ, ಈ ನೀರು ಎಷ್ಟು ಬೇಕಾಗುತ್ತೋ ಅದನ್ನು ನುಣ್ಣಗೆ ಹಾಕೋದಕ್ಕೆ ಅಷ್ಟು ನೀರನ್ನು ಹಾಕಿ ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ನೀವು ನೋಡಿ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಅರ್ಧ ಕಪ್ ಹಾಕಿ ಅರ್ಧ ಕಪ್ ಇಟ್ಟಿದ್ದೆ. ಆಮೇಲೆ ಅದು ಮಿಕ್ಸಿ ಮಾಡಬೇಕಾದ್ರೆ ಸ್ವಲ್ಪ ಸಾಲ್ಟೇಜ್ ಆಯಿತು ನೀರು, ಪುನಃ ಅದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲೆ ಕಾಯಕ್ಕಿಟ್ಟು ಅದಕ್ಕೆ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ನೀವು ಎಷ್ಟು ಜಾಸ್ತಿ ಹಾಕ್ತೀರೋ ಅಷ್ಟು ಸ್ವೀಟು ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಫ್ಲೇವರ್ ಕೂಡ, ತುಪ್ಪದ ಫ್ಲೇವರು ಘಮ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ತುಪ್ಪ ಸ್ವಲ್ಪ ಕಾದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದಕ್ಕೆ ಗೋಡಂಬಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಉರಿ ಜಾಸ್ತಿ ಇಟ್ಟರೆ ತುಪ್ಪ ಸೀದೋಗ್ಬಿಡುತ್ತೆ, ಹಾಗೆಯೇ ಗೋಡಂಬಿ ಕೂಡ ಸೀದೋಗ್ಬಿಡುತ್ತೆ. ಉರಿ ಕಡಿಮೆ ಇಟ್ಕೊಂಡು ಲೋ ಫ್ಲೇಮ್ನಲ್ಲಿ ನಿಧಾನವಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕಲರ್ ಬಂದರೆ ಸಾಕು, ಜಾಸ್ತಿ ಏನು ಅದನ್ನು ಬೇಯಿಸೋದೇನು ಬೇಡ. ಇವಾಗ ನೋಡಿ, ಸ್ವಲ್ಪ ಕಲರ್ ಬಂದಿದೆ, ಇದು ಸಾಕಿಷ್ಟು. ಇದಕ್ಕೆ ಇವಾಗ ನಾವು ಏನು ರುಬ್ಬಿಟ್ಕೊಂಡಿದ್ವಲ್ಲ ಆ ಪೇಸ್ಟನ್ನ ಇದಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡು ನೀಟಾಗಿ ಇದನ್ನು ಚೆನ್ನಾಗಿ ತಿರುಗಿಸ್ಬೇಕು. ಅಂದರೆ ಇದು ಲೋ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಅಥವಾ ಹೈ ಫ್ಲೇಮಲ್ಲಿ ಇಟ್ಟರೂ ಕೂಡ ನೀವು ಬಿಡದೇ ಕೈ ಆಡಿಸ್ತಾ ಇರಬೇಕು, ಇಲ್ಲ ಅಂತಂದರೆ ತಳ ಹಿಡಿಯೋ ಸಾಧ್ಯತೆ ಇರುತ್ತೆ. ನಾನಿಲ್ಲಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ತೆಂಗಿನಕಾಯಿ ಆಗಿರ್ಬೋದು ಅಥವಾ ಬೆಲ್ಲ ಆಗಿರ್ಬೋದು, ತುಪ್ಪ ಆಗಿರ್ಬೋದು, ಎಲ್ಲನೂ ನಾನು ಜಾಸ್ತಿ ತೊಗೊಂಡಿದ್ದೀನಿ. ಯಾಕಂದರೆ ನಮ್ಮ ಮನೇಲಿ ಜಾಸ್ತಿ ಜನ ಇರೋದ್ರಿಂದ ಜಾಸ್ತಿ ತೊಗೊಂಡಿದ್ದೀನಿ. ನಾನಿಲ್ಲಿ 2 ತೆಂಗಿನಕಾಯಿ ಬಳಸಿ ಈ ಸ್ವೀಟನ್ನು ಈಗ ಮಾಡ್ತಾಯಿದ್ದೀನಿ. ಇಲ್ಲೇನಿದೆ ಇಷ್ಟು ಕೂಡ 2 ತೆಂಗಿನಕಾಯಿದು ಸ್ವೀಟು. ನಿಮಗೆ 1 ಹೋಳು ಬೇಕಿದ್ದರೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು, 1 ಹೋಳಿಗೆ ಬೇಕಿದ್ದರೆ 1 ಹೋಳು ಮಾಡ್ಕೊಳ್ಳಿ, ಇಲ್ಲ 2 ಹೋಳು ಬೇಕಿದ್ದರೆ 2 ಹೋಳು ಮಾಡ್ಕೊಳ್ಳಿ. ನಾನಿಲ್ಲಿ 2 ತೆಂಗಿನಕಾಯಿಂದ 4 ಹೋಳು ತೆಂಗಿನಕಾಯಿ ಹಾಕಿ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಾಗಿರುತ್ತೆ. ಮತ್ತು ಮನೇಲಿ ಕಾಯಿ ಇರುತ್ತೆ ಅಲ್ವಾ, ಏನಕ್ಕಾದರೂ ದೇವಸ್ಥಾನಕ್ಕೆ ಅಥವಾ ಎಲ್ಲಾದರೂ ಹೋಗಿ ಪೂಜೆ ಮಾಡಿಸಿರೋದು ತೆಂಗಿನಕಾಯಿ ಎಲ್ಲ ಇಟ್ಟಿರ್ತೀವಿ ಫ್ರಿಡ್ಜ್ನಲ್ಲಿ, ಅದೆಲ್ಲ ವೇಸ್ಟ್ ಆಗುತ್ತೆ. ಈ ಥರ ಸ್ವೀಟ್ ಆದರೂ ಮಾಡ್ಕೊಂಡು ತಿಂದರೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ, ತಿಂದಂಗೂ ಆಗುತ್ತೆ, ಕಾಯಿ ಕೂಡ ವೇಸ್ಟ್ ಆಗೋದಿಲ್ಲ. ನಮ್ಮ ಮನೇಲಿ ಪೂಜೆ ಮಾಡಿಸಿದ್ದು 2 ಕಾಯಿನೂ ಇತ್ತು, ಅದಕ್ಕೆ ಈ ಥರ ವೇಸ್ಟ್ ಆಗುತ್ತೆ ಅಂಥೇಳಿ ಈ ಥರ ಸ್ವೀಟ್ ಮಾಡಿ ಎಲ್ಲರೂ ತಿಂದ್ವಿ. ತುಂಬಾ ಸಖತ್ತಾಗಿರುತ್ತೆ. ಹಾಗೆಯೇ ಅಕ್ಕಿ ಬದಲು ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ತುಂಬ ಬೆಸ್ಟ್ ಅಂತ ಹೇಳ್ಬೋದು. ನೀವು ನೋಡ್ತಿರ್ಬೋದು, ಅಲ್ಲಿ ಅಕ್ಕಿ ನಾನು ಹಾಕಿ ರುಬ್ಬಿದ್ನಲ್ಲ, ಅದು ಸ್ವಲ್ಪ ನುಚ್ಚು ಥರ ಇತ್ತು, ಹಾಗೇ ಅದು ಗ್ರೈಂಡ್ ಆಗಿರಲಿಲ್ಲ ಸರಿಯಾಗಿ. ಅಕ್ಕಿ ಬದಲು ನೀವು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ, ಅದು ಬೆಸ್ಟು. ಇವಾಗ ಚೆನ್ನಾಗಿದು ಕಲರ್ ಚೇಂಜ್ ಆಗಿದೆ. ಇವಾಗ ನೋಡ್ಬೋದು ನೀವು, ಮೊದಲು ಫುಲ್ ವೈಟ್ ಕಲರ್ ಇತ್ತು, ಈಗ ಬ್ರೌನ್ ಕಲರ್ ಆಗಿದೆ ಇದು. ಇದಕ್ಕಿವಾಗ ಮೇಲ್ಗಡೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಹಾಗೆಯೇ ಕಡಿಮೆ ಉರಿನಲ್ಲಿ ಇಟ್ಟಿದ್ದೆ. ಇವಾಗ ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ರೆಡಿ ಆಯಿತು ಇದು ಸ್ವೀಟು. ತುಂಬ ಚೆನ್ನಾಗಿತ್ತು, ಎಲ್ಲರೂ ಮನೆಯವರೆಲ್ಲ ತಿಂದ್ವಿ. ಹಾಗೆಯೇ ಮಕ್ಕಳು ಕೂಡ ಸ್ಕೂಲಿಗೆ ತಗೊಂಡೋಗಿದ್ರು, ಅಲ್ಲಿ ಕೂಡ ಎಲ್ಲರೂ ತಿಂದಿದ್ದಾರೆ. ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹೆಂಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ನೋಡೋದಕ್ಕೂ ತುಂಬ ಚೆನ್ನಾಗಿದೆ, ಹಾಗೆಯೇ ತಿನ್ನೋದಕ್ಕೂ ಸ್ವೀಟು ಅಷ್ಟೇ ಚೆನ್ನಾಗಿದೆ. ನನಗೆ ಇದನ್ನು ಇನ್ನೂ ಒಂದು ಸಲ ಮಾಡಿ ತಿನ್ನಬೇಕು ಅಂತ ಅನ್ನಿಸ್ತಿದೆ, ಅಷ್ಟು ಸಖತ್ತಾಗಿದೆ ಸ್ವೀಟು. ನೀವು ಕೂಡ ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂತು ಅನ್ನೋದನ್ನು ಹೇಳಿ. ಹಾಗೆಯೇ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಅದ್ರ ಪಕ್ಕದಲ್ಲೇ ಇರೋಂಥ ಬೆಲ್ಲೈಕನಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿದ ತಕ್ಷಣ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್.